ನಮಸ್ಕಾರ ಸ್ನೇಹಿತರೆ, ದಿಶಿರಾ ಕಿಚನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಬೇಸಿಗೆ ಬರ್ತಿದ್ದ ಹಾಗೆ ಸಿಂಪಲ್ ಆಗೊಂದು ಸಲಾಡ್ ಅಥವಾ ಕೋಸಂಬರಿ, ತಂಬಳಿಗಳು ಇವೆಲ್ಲ ಇದ್ದರೆ ಊಟ ಚೆನ್ನಾಗಿ ಅನಿಸುತ್ತೆ. ಇವತ್ತು ನಾನು ಪ್ರೋಟೀನ್ ರಿಚ್ ರಾಜ್ಮಾನ ಉಪಯೋಗಿಸ್ತಾ ಇದ್ದೀನಿ. ಕೋಸಂಬರಿ ಜೊತೆಗೇ ರಾಜ್ಮಾನ 7-8 ಗಂಟೆಗಳ ಕಾಲ ನೆನೆಸಿಟ್ಕೊಂಡು ಕುಕ್ಕರಲ್ಲಿ 4-5 ವಿಷಲ್ ಹಾಕ್ಸ್ಕೊಂಡಿದ್ದೀನಿ. ಚೆನ್ನಾಗಿ ಬೇಯಬೇಕು ರಾಜ್ಮಾ. ಬೆಂದಿರೋ ರಾಜ್ಮಾನ ನಾನಿಲ್ಲಿ ಉಪಯೋಗಿಸ್ತಾ ಇರೋದು. ಕ್ಯಾರೆಟನ್ನು ಕೂಡ ತುರಿದಿಟ್ಕೊಂಡಿದ್ದೀನಿ, ಒಂದೇ ಒಂದು ಕ್ಯಾರೆಟು, ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ, ಜೊತೆಗೆ ಕೊತ್ತಂಬರಿ ಸೊಪ್ಪು, ಒಂದು ಚಿಕ್ಕ ಈರುಳ್ಳಿನೂ ಕೂಡ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ನಿಂಬೆಹಣ್ಣು, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು. ಸಿಂಪಲ್ಲಾಗಿ ಮಾಡೋವಂಥ ಕೋಸಂಬರಿ ಇದು. ಕೊನೆಯದಾಗೊಂದು ಒಗ್ಗರಣೆ, ಅದನ್ನ ಆಮೇಲೆ ನಾವು ಹಾಕೋಣ. ಬೇಯಿಸಿಟ್ಕೊಂಡಿರೋ ರಾಜ್ಮಾನ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದರ ಜೊತೆಗೇ ತುರಿದಿರುವಂಥ ಕ್ಯಾರೆಟು, ಜೊತೆಗೆ ಈರುಳ್ಳಿ, ಇವೆಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ಕೂಡ ಸೇರಿಸ್ಕೊಳ್ಳೋದು. ಹಸಿ ತೆಂಗಿನಕಾಯಿ ತುರಿ, ಜೊತೆಗೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಬೇಕಿದ್ದರೆ ನೀವು ಹಾಕ್ಕೋಬೋದು. ನಾನು ಇದನ್ನ ಮಕ್ಕಳಿಗೆ ಮಾಡ್ತಿರೋದ್ರಿಂದ ನಾನು ಹಸಿಮೆಣಸಿನ್ಕಾಯಿನ ಹಾಕಲ್ಲ. ಇದರ ಜೊತೆಗೆ ನೀವು ಬೇಕಿದ್ದರೆ ಹಸಿಮೆಣಸಿನ್ಕಾಯಿನೂ ಕೂಡ ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಉಪ್ಪನ್ನು ನಾನು ರಾಜ್ಮಾನ ಬೇಯಿಸೋವಾಗಲೂ ಹಾಕ್ಕೊಂಡಿದ್ದೀನಿ. ಈಗ ಹಾಗಾಗಿ ಸ್ವಲ್ಪನೇ ಉಪ್ಪನ್ನು ಹಾಕ್ತಾಯಿದ್ದೀನಿ. ಮೇಲಿಂದ ಸ್ವಲ್ಪ ನಿಂಬೆಹಣ್ಣಿನ ರಸ. ಪ್ರೋಟೀನ್ ರಿಚ್ ಫುಡ್ ಬೇಕು, ಆದರೆ ಮಸಾಲೆ ಪದಾರ್ಥಗಳನ್ನು ಜಾಸ್ತಿ ತಿನ್ನೋಕ್ಕೆ ಇಷ್ಟ ಆಗಲ್ಲ ಸಮ್ಮರಲ್ಲಿ. ಹಾಗೆ ಈ ಥರದ ಸಿಂಪಲ್ ಕೋಸಂಬರಿಗಳಲ್ಲೇ ನಾವು ಅದನ್ನು ಸೇರಿಸಿ ಕೊಡ್ಬೋದು ಮಕ್ಕಳಿಗೆ. ಪ್ರೋಟೀನ್ ರಿಚ್ಚು ಆಯಿತು, ಜೊತೆಗೆ ರುಚಿಗೆ ರುಚಿನೂ ಆಗುತ್ತೆ ಕೋಸಂಬರಿ. ಈಗ ಇದಕ್ಕೆ ಮೇಲಿಂದ ಒಂದು ಒಗ್ಗರಣೆ. ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆ ಇದರ ಜೊತೆಗೇ ಸ್ವಲ್ಪ ಸಾಸಿವೆನೂ ಕೂಡ ಹಾಕೋಣ. ಸಿಂಪಲ್ ನೀವೇನು ಕೋಸಂಬರಿಗೆ ಒಗ್ಗರಣೆ ಹಾಕ್ತೀರಲ್ಲ ಅದನ್ನೇ. ಹಾಗೆ ರಾಜ್ಮಾ ಇಲ್ಲ ಅಂತಂದರೆ ಇದಕ್ಕೆ ನೀವು ಬೇಕಿರೋ ಬೇರೆ ಕಾಳುಗಳನ್ನು ಕೂಡ ಉಪಯೋಗಿಸಿ ಇದೇ ಥರ ಕೋಸಂಬರಿನ ಮಾಡ್ಬೋದು. ಒಣಮೆಣಸಿನ್ಕಾಯಿ, ಕರಿಬೇವು. ತುಂಬಾ ಸಿಂಪಲ್ ರೆಸಿಪಿ ಆದರೂ ಕೂಡ ಇದು ತುಂಬ ಚೆನ್ನಾಗಾಗತ್ತೆ. ಖಾರಕ್ಕೆ ನಾನಿಲ್ಲಿ ಒಣಮೆಣಸಿನ್ಕಾಯಿನೇ ಹಾಕಿರೋದು. ನೀವು ಬೇಕಿದ್ದರೆ ಹಸಿಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೋಬಹುದು. ಮಿಕ್ಸ್ ಮಾಡ್ಕೊಂಬಿಟ್ರೆ ಕೋಸಂಬರಿ ರೆಡಿನೇ ಆಗೋಯಿತು. ರಾಜ್ಮಾ ಹಾಕಿರೋದ್ರಿಂದ ಒಳ್ಳೆ ಪ್ರೋಟೀನ್ ರಿಚ್ ಇರುತ್ತೆ. ಕೋಸಂಬರಿ ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ, ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿರುತ್ತೆ. ಸಿಂಪಲ್ ರೆಸಿಪಿ. ಖಂಡಿತವಾಗಿಯೂ ಕೂಡ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಇವತ್ತಿನ ವಿಡಿಯೋ ಕೂಡ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಸಾಕಷ್ಟು ಜನರಿಗೆ ಶೇರ್ ಮಾಡಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ದಿಶಿರಾ ಕಿಚನನ್ನು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸಿಂಪಲ್ ಆದ ರೆಸಿಪಿಯೊಂದಿಗೆ. ಧನ್ಯವಾದಗಳು.